ಯಜಮಾನ ಯಜಮಾನ. ಅಯ್ಯಯ್ಯೋ, ಛೇ, ಎಂತ ಕೆಲ್ಸ ಆಗೋಯ್ತು. ನಾನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ನೋ ಅದ್ನ ನೀನೇ ಮಾಡ್ಬಿಟ್ಟೆ. ಅದಕ್ಕೆ ಹೇಳೋದು, ಕೋಪದ ಕೈಗೆ ಬುದ್ಧಿ ಕೊಡ್ಬಾರ್ದು ಅಂತ. ಅದಕ್ಕೆ ನೋಡ್ದ್ಯಾ ಕೋಪದಿಂದ ಏನಾಯ್ತು ಅಂತ. ತಿನ್ನೋದು ಬದನೆಕಾಯಿ, ಹೇಳೋದು ವೇದ ಅಂತ ಅನ್ನೋ ರೀತಿ ನೀನ್ ನನಗೆ ತಾಳ್ಮೆ ಪಾಠ ಹೇಳಕ್ ಬರಬೇಡ. ಮೊದಲು ನನ್ನ ಜಾನ್ಸಿ ಮೇಡಮ್ ಎಲ್ಲಿದ್ದಾರೆ ಹೇಳೋ. ಏನೋ ಜಾನ್ಸಿ ಮೇಡಮ್ಮ? 1 ನಿಮಿಷ ಇರೋ, ಇಲ್ಲೇ ಎಲ್ಲಾರು ಸೇರ್ಕೊಂಡಿರ್ಬೋದು, ನೋಡ್ತೀನಿ. ಮಂಚದ ಕೆಳಗೆಲ್ಲಾರು ಇದ್ದಾಳ, ನೋಡ್ತೀನಿರು. ಸುಮ್ನೆ ತಮಾಷೆ ಮಾಡಬೇಡ. ಶುರು ಮಾಡಿದ್ದು ನೀನೇ ತಾನೆ, ಮತ್ತಿಲ್ಲಿಗ್ ಬಂದ್ ನನ್ನನ್ ಕೇಳಿದ್ರೆ ಇನ್ನೇನ್ ಮಾಡ್ಲಿ? ಅವಳ ಜೊತೆ ಹೋಗಿ ಕೆಲ್ಸಕ್ ಸೇರ್ಕೊಂಡು ಯಾವಾಗ್ಲೂ ಅವಳ ಪಕ್ಕದಲ್ಲಿ ಇರೋದು ನೀನೇ. ಅವಳಿಗೆ ನೆನಪು ತರಿಸ್ಬೇಕು, ಅವಳನ್ನ ಪಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿರೋದು ನೀನು. ಅಂತದ್ರಲ್ಲಿ ಬಂದ್ ನನ್ನನ್ ಕೇಳ್ತಾ ಇರೋದು ನನಗ್ ತಮಾಷೆಯ ಕಾಣಿಸ್ತಾ ಇದೆ. ಸುಮ್ನೆ ನಾಟಕ ಮಾಡಬೇಡ. ನೀನ್ ಜಾನ್ಸಿ ಮೇಡಮ್ನ ಕಿಡ್ನಾಪ್ ಮಾಡಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಏನು ಕಿಡ್ನಾಪ? ಅದು ನಾನಾ? ನನಗಷ್ಟು ಧೈರ್ಯ ಶಕ್ತಿ ಇದ್ದಿದ್ರೆ ನಾನ್ ಯಾಕೆ ಇಷ್ಟು ಕಷ್ಟ ಪಡ್ಬೇಕಾಗಿತ್ತು? ನನಗೇನಾದ್ರು ಕಿಡ್ನಾಪ್ ಮಾಡುವಷ್ಟು ಮಾಡಿಸೋಷ್ಟು ಕೆಪಾಸಿಟಿ ಇದ್ದಿದ್ರೆ ನಾನ್ ಯಾಕೆ ನಿನ್ನ ಬಿಟ್ಕೊಡ್ತಾ ಇದ್ದೆ? ಮದ್ವೆ ಮನೇಲೆ ಬಿಟ್ಟೋದಾಗ್ಲೇ ಕಾನೂನ್ ಮೂಲಕನೋ ಇಲ್ಲ ನನ್ ಶಕ್ತಿ ಬಳಸಿ ನಿನ್ನ ಪಡ್ಕೋತಾ ಇದ್ದೆ. ನಾನೊಬ್ಳು ಹೆಣ್ಣು ಅಸಹಾಯಕ್ಳು ಅಂತ ತಾನೆ ನೀನ್ ಬಿಟ್ಟೋಗಿದ್ದು. ಪದೇ ಪದೇ ಅಸಹಾಯಕಳು ಅಂತ ಹೇಳ್ಬೇಡ. ನೀನು ನಿಜವಾಗ್ಲೂ ಅಸಹಾಯಕಳಾಗಿ ವೀಲ್ ಚೇರ್ ಮೇಲೆ ಕೂತಿದ್ದಲ್ಲ, ಅವಾಗ ಆಸರೆ ಆಗ್ತೀನಿ ಅಂತ ಕೈ ಹಿಡ್ದಿದ್ದು ನಾನ್. ಅದೇ ನಾನು ಅಸಹಾಯಕ ಸ್ಥಿತಿಯಲ್ಲಿ ಇದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ಬಿಟ್ಟು ಹೋಗಿದ್ದು ನೀನು. ಅದು ನೀನ್ ಮಾಡಿದ ನಾಟಕ. ಅದೇನಾದ್ರೂ ಆಗಿರ್ಲಿ, ನಾಟಕ ಮಾಡ್ದಾಗ್ಲೇ ಕೈ ಬಿಟ್ಟು ಹೋದವಳು ನೀನು. ನಿಜವಾಗ್ಲೂ ಆಗಿದ್ರೆ ನನ್ ಕೈ ಹಿಡಿತಿದ್ದ? ನೋ, ನೆವರ್. ನೀನು ಅಸಹಾಯಕಳಲ್ಲ, ಸಮಯ ಸಾಧಕಿ, ಸ್ವಾರ್ಥಿ. ಬಟ್ ಈ ಕ್ಷಣ ಕೂಡ ನಾನು ನೀನ್ ಚೆನ್ನಾಗಿರ್ಲಿ ಅಂತಾನೆ ಬಯಸ್ತೀನಿ. ಆದ್ರೆ ನನಗಷ್ಟು ವಿಶಾಲವಾದ ಮನ್ಸಿಲ್ಲ. ಅದಕ್ಕೆ ನಾನು ಕೇಳ್ತಿರೋದು, ನನ್ನ ಜಾನ್ಸಿ ಮೇಡಮ್ನ ಏನ್ ಮಾಡ್ದೆ ಅಂತ. ಹೇಳಿದ್ನಲ್ಲ, ನನಗ್ ಅಷ್ಟು ಶಕ್ತಿ ಇದ್ದಿದ್ರೆ ನನಗ ಆ ಕೆಲ್ಸ ಮಾಡಕ್ ಇಷ್ಟು ದಿನ ಬೇಕಾಗಿರ್ಲಿಲ್ಲ. ಆದ್ರೆ ನನ್ನ ಹತ್ರ ಶಕ್ತಿ ಇಲ್ಲ ಅಂತ ನಾನೇನ್ ಇಷ್ಟು ದಿನ ಸುಮ್ನಿರ್ಲಿಲ್ಲ. ನೀವಿಬ್ರು ದೂರ ಆಗ್ಬೇಕು ಅಂತ ಪ್ರತಿ ದಿನ ಪ್ರತಿ ಕ್ಷಣ ಆ ದೇವ್ರ ಹತ್ರ ಬೇಡ್ಕೋತಿದ್ದೆ. ಇಷ್ಟು ದಿನಕ್ಕೆ ಆ ದೇವ್ರು ಬೇರೆ ಯಾರ ಮೂಲಕನೋ ಫಲ ಕೊಟ್ಟಿದ್ದಾನೆ ಅನ್ನಿಸ್ತಿದೆ. ಥ್ಯಾಂಕ್ಸ್ ಗಾಡ್, ಥ್ಯಾಂಕ್ ಯು ಸೋ ಮಚ್. ಕೊನೆಗೂ ಈ ನೊಂದ ಹೆಣ್ಣಿನ ಪ್ರಾರ್ಥನೆ ನಿನಗೆ ಕೇಳಿಸ್ತಲ್ಲ. ಬಟ್ ನಂಗೆ ಒಂದ್ ಅರ್ಥ ಆಗ್ತಾ ಇಲ್ಲ. ನಾನ್ ಜಸ್ಟ್ ಬೇಡ್ಕೋತಿದ್ದೀನಿ, ಬಟ್ ಬೇರೆ ಯಾರೋ ಕಾಡೋದಕ್ ನಿಂತಿದ್ದಾರೆ ಅಂದ್ಮೇಲೆ ಕಾಡ್ತಾರೆ ಬಿಡು. ಓವರ್ ಆಕ್ಟಿಂಗ್ ಮಾಡಬೇಡ. ಒಂದು ತಿಳ್ಕೊ, ನನ್ನ ಜಾನ್ಸಿ ಮೇಡಮ್ಗೆ ಒಂದು ಚೂರು ಹೆಚ್ಚು ಕಡಿಮೆ ಆಯ್ತು ಅಂತ ತಿಳ್ಕೊ, ನಾನು ಮಾತ್ರ ನೀನನ್ನು ಸುಮ್ಮನೆ ಬಿಡಲ್ಲ. ಯಾಕೀಗ ಓವರ್ ಆಗಿ ಮಾತಾಡ್ತಾ ಇದ್ಯಾ? ನೋಡು, ನಾನ್ ಏನೂ ಮಾಡಿಲ್ಲ, ಮಾಡೋದಕ್ಕೆ ಸಾಧ್ಯನೂ ಇಲ್ಲ. ಅದಕ್ಕೆ ತಾನೆ ನನ್ ನೋವು ಸಂಕಟನೆಲ್ಲ ಇವತ್ ಈ ರೀತಿ ತೀರ್ಸ್ಕೊತಾ ಇರೋದು. ಇದೇ ಸತ್ಯ ಆದ್ರೆ ಓಕೆ. ಒಂದು ವೇಳೆ ನಿನ್ ಕೈವಾಡ ಇದೆ ಅಂತ ಗೊತ್ತಾಯ್ತು ಅಂತ ಇಟ್ಕೋ. ಅವಳು ಕಾಣೆ ಆಗಿದ್ದಾಳೆ ಅಂತ ಕಂಗಾಲಾಗಿರೋದು ನಿನ್ನ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಸತ್ಯ ಅಂತ ತಿಳ್ಕೊಂಡು ನನ್ನನ್ನ ವಿಚಾರಿಸ್ಕೊಳ್ಳುವೆ. ಮೊದ್ಲು ಅವಳನ್ನ ಹುಡ್ಕೋಗು. ಯಾಕೆಂದ್ರೆ ಕಿಡ್ನಾಪ್ ಮಾಡಿದ್ದಾರೆ ಅಂದ್ರೆ ಬೇರೆ ಯಾರೋ ಶತ್ರುಗಳು ಹುಡ್ಕೊಂಡಿದ್ದಾರೆ ಅಂತ ಅರ್ಥ. ಅವ್ರನ್ನ ಫಸ್ಟ್ ಹೋಗಿ ಪೀಸ್ ಪೀಸ್ ಮಾಡು. ಅದ್ ಯಾರೇ ಆಗಿರ್ಲಿ, ಅವರು ಎಲ್ಲೇ ಬಚ್ಚಿಟ್ಟಿರ್ಲಿ, ನನ್ನ ಜಾನ್ಸಿ ಮೇಡಮ್ನ ನಾನು ಹುಡ್ಕೊಳ್ತೇನೆ, ನೆನ್ಪಿರ್ಲಿ. ಕಿಡ್ನಾಪ್ ಮಾಡಿದಾರ? ಯಾರಿರ್ಬೋದು? ಯಾರಿದ್ದೀರಾ? ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಯಾರಿದ್ದೀರಾ? ಮಾತಾಡ್ರೋ. ನನ್ನ ಯಾಕೆ ಕತ್ಲೆ ಕೂಡಲ್ಲಿ ಕೂಡ ಹಾಕಿದ್ದೀರಾ? ಧೈರ್ಯ ಇದ್ರೆ ಮುಂದೆ ಬರ್ರೋ. ನಿಮ್ಮನ್ನಂತೂ ನಾನು ಸುಮ್ನೆ ಬಿಡಲ್ಲ. ಅಟ್ಲೀಸ್ಟ್ ಏನ್ ಬೇಕು ಅಂತ ಹೇಳಿ ಸಾಯ್ರೋ. ಯಾಕೆ ಏನು ಮಾತಾಡ್ತಿಲ್ಲ? ಯಾರಿದ್ದೀರಾ? ಮಾತಾಡಿ. ನೀನು? ಹೌದು, ನಾನು ನೀನೆ.
ಅದು ಈ ಕ್ಷಣಕ್ಕೆ. ನಾನು ನಿನ್ನವನು, ಅದು ಈ ಕ್ಷಣಕ್ಕೆ. ಲೈಫಲ್ಲಿ ಕೆಲವೊಂದು ಕೆಟ್ಟ ಘಟನೆಗಳನ್ನ ಮರೆತ್ರೆ ಲೈಫ್ ನೆಮ್ಮದಿ ಆಗಿರುತ್ತೆ. ಹಾಗೆ ಕೆಲವೊಂದು ಒಳ್ಳೆ ಘಟನೆಗಳನ್ನ ನೆನ್ಪು ಮಾಡ್ಕೊಂಡ್ರೆ ಜೀವನ ತುಂಬಾ ಸುಂದರವಾಗಿರುತ್ತೆ. ಈ ಜೀವನ ಅನ್ನೋದು ನಮಗೆ ಗೊತ್ತಿಲ್ಲದೆ ಕೆಲವೊಂದು ಅನಿರೀಕ್ಷಿತ ಬದಲಾವಣೆಗಳನ್ನ, ಅನಿರೀಕ್ಷಿತ ತಿರುವುಗಳನ್ನ ತರುತ್ತೆ, ಮತ್ತೆ ಹೊಸ ಪಾಠನೂ ಕಲಿಸುತ್ತೆ. ಅಂಥದ್ದೇ ಅನಿರೀಕ್ಷಿತ ತಿರುವು ನಮ್ಮ ಜೀವನದಲ್ಲೂ ಬಂತು. ಅದರಿಂದ ನಡೆಯೋದೇ ಇಲ್ಲ ಅನ್ನೋ ಒಂದು ಘಟನೆ ನಡೀತು. ಆ ತಿರುವು ಯಾರ ಜೀವನದಲ್ಲಿ ಬಂತು, ಯಾಕೆ ಬಂತು, ಹೇಗ್ ಬಂತು ಅನ್ನೋ ಎಲ್ಲ ಪ್ರಶ್ನೆಗಳಿಗೂ ಒಂದು ಕ್ಲಾರಿಟಿ ಸಿಗ್ಬೇಕಲ್ವಾ? ಅದು ಸಿಕ್ದಾಗ್ಲೇ ಅಲ್ವಾ ಸತ್ಯ ಅರ್ಥ ಆಗೋದು, ಮತ್ತೆ ಮರ್ತಿರೋ ಸಿಹಿ ಘಟನೆ ಎಲ್ಲ ನೆನಪಾಗೋದು. ಪ್ಲೀಸ್, ಮೊದ್ಲು ನೀವ್ ಯಾರಂತ ಹೇಳಿ. ಸುಮ್ನೆ ಯಾಕೆ ಈ ತರ ಇರ್ರಿಲೆವೆಂಟ್ ಆಗಿ ಮಾತಾಡ್ತಿದ್ದೀರಾ? ಅಷ್ಟಕ್ಕೂ ನನ್ನ ಯಾಕೆ ಕೂಡಿಟ್ಟಿದ್ದೀರಾ? ನನಗೆ ಏನ್ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ? ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗ್ಬೇಕು, ನಿನ್ನ ಲೈಫ್ ಬಗ್ಗೆ ಕ್ಲಾರಿಟಿ ಸಿಗ್ಬೇಕು ಅಂತ ನಿನಗೊಂದು ಕತೆ ಹೇಳ್ತೀನಿ. ಆ ಕತೆನ ಕನೆಕ್ಟ್ ಮಾಡ್ಕೊ, ಅವಾಗ್ಲೇ ನಿನಗೆ ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ನಾನೇ ನೀನು. ನಾನು ನಿನ್ನವನು. ಹೆಣ್ಣಿಗೆ ಸಹನೆ, ಪ್ರೀತಿ, ತ್ಯಾಗಗಳೇ ಅಲಂಕಾರ ಅಂತ ಹೇಳ್ತಾರೆ. ಆದ್ರೆ ನನ್ಗೆ ಅಹಂಕಾರನೇ ಅಲಂಕಾರ ಆಗಿತ್ತು. ಇನ್ಮೇಲೆ ನೋಡ್ತಿರು, ಅವ್ನ್ ಯಾಕಾದ್ರೂ ಗಂಡು ಜಾತಿಲಿ ಹುಟ್ಟುದ್ನು ಅಂತ ಸಫರ್ ಮಾಡ್ಬೇಕು. ಆ ರೀತಿ ಮಾಡ್ತೀನಿ. ಇಲ್ಲಿವರೆಗೂ ಅವ್ನ್ ನೋಡಿದ ಝಾನ್ಸಿನೇ ಬೇರೆ, ಇನ್ ಮುಂದೆ ನೋಡೋದ್ ಝಾನ್ಸಿನೇ ಬೇರೆ. ಅಲ್ಲ ಝಾನ್ಸಿ, ಅದು ಡೋಂಟ್ ವರಿ ಅನಿತಾ. ಅವನಿಂದ ಯಾವ ಹೆಣ್ಣಿಗೂ ಅನ್ಯಾಯ ಆಗಲ್ಲ. ಅನ್ಯಾಯ ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಇವನು ಹೊರಗಡೆ ಹೋದ್ರೆ ಏನ್ ಅಪಾಯ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಸಿದಕ್ಕೆ ಥ್ಯಾಂಕ್ಸ್. ಇನ್ಮೇಲೆ ನೀನು ನಿಶ್ಚಿಂತೆಯಾಗಿರು. ಇವನನ್ನ ಹೇಗ್ ಆಟ ಆಡ್ಸ್ಬೇಕು ಅನ್ನೋದು ನನಗ್ ಗೊತ್ತು. ಆಟ ಆಡಿಸ್ತೀನಿ. ಏನೇ ಖುಷಿ ಆಗ್ತಿದ್ಯಾ ನಿನ್ಗೆ? ಅದಕ್ಕೆ ತಾನೇ ಅವಾಗ್ಲೇ ನಕ್ಕಿದ್ದು. ಅಲ್ಲ ಅನಿತಾ, ಅದು ನಗ್ತೇನೆ? ನನ್ನ ನೋಡಿದ್ರೆ ನಿನಗ್ ನಗು ಬರುತ್ತಾ? ಹಾಗೆಲ್ಲ ಏನು ಇಲ್ಲ ಅನಿತಾ. ಸ್ವೀಟ್ ಕೇಳ್ದಲ್ವಾ, ತಗೋ. ಹಿಂಡಲ್ ಮಾಡ್ತಾ ಇದ್ಯಾ? ನನ್ ಮನ್ಸಲ್ ಬೆಂಕಿ ಹತ್ಕೊಂಡು ಉರಿತಾ ಇದ್ರೆ ನೀನು ಸ್ವೀಟ್ ಕೊಡಕ್ ಬರ್ತೀಯಾ? ಕೇಳಿಸ್ಕೋ, ತುಂಬಾ ಖುಷಿ ಪಡೋದಕ್ ಹೋಗ್ಬೇಡ. ಅವ್ನ್ ಎಲ್ಲೇ ಇದ್ರು ಕೂಡ ಅವನನ್ನ ನೆಮ್ಮದಿಯಾಗಿರೋಕ್ ನಾನ್ ಬಿಡಲ್ಲ ಕಣೆ. ಅಷ್ಟೇ ಅಲ್ಲ, ನನ್ನ ಪರಿಸ್ಥಿತಿ ನೋಡಿ ನಗ್ತಾ ಇದ್ಯಾ ಅಲ್ವಾ? ನಿನ್ನನ್ನು ನಾನ್ ನೆಮ್ಮದಿಯಾಗಿರೋಕ್ ಬಿಡಲ್ಲ ಕಣೆ. ಆದ್ರೂ ರಾಯ್, ಮೇಡಮ್ ಈ ರೀತಿ ಡಿಸಿಷನ್ ತಗೋತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸರ್, ನಾನು ಅವ್ರ ಪಿ ಆಗಿ ದಿನದ 24 ಗಂಟೆನೂ ಅವ್ರ ನೆರಳಿನ ರೂಪದಲ್ಲಿ ಜೊತೆಗಿದ್ರು ನನಗೆ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾ ಇಲ್ಲ. ಅದೇ ರಾಯ್, ನನಗೂ ಕನ್ಫ್ಯೂಷನ್. ಸರ್, ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳುವಂಥದ್ದು ಏನಿಲ್ಲ. ಮೋಸ್ಟ್ಲಿ ಮೇಡಮ್ ಬುದ್ಧಿ ಮಾತಕ್ಕಿಂತ ಮನ್ಸಿನ ಮಾತು ಕೇಳಿರ್ಬೇಕು. ಕೆಲವು ಸಲ ಬುದ್ಧಿ ಮೋಸ ಮಾಡಿದ್ರು ಮನಸ್ಸು ಮೋಸ ಮಾಡಲ್ಲ ಅಲ್ವಾ ಸರ್? ಮೇಡಮ್ ಯಾವ ಕಾರಣಕ್ಕಾದ್ರೂ ನಿರ್ಧಾರ ಮಾಡಿರ್ಲಿ, ಆದ್ರೆ ಒಳ್ಳೆ ನಿರ್ಧಾರನೇ ಮಾಡಿದ್ದಾರೆ. ಆದ್ರೆ ಒಂದಂತೂ ಸತ್ಯ ಸರ್, ನೀವೀಗ ಒಳ್ಳೆ ರಿದಮ್ ಅಲ್ಲಿ ಇದ್ದೀರಾ, ಅದನ್ನೇ ಕಂಟಿನ್ಯೂ ಮಾಡಿ ಸರ್. ನೀವು ಮೊದ್ಲು ಹೀಗೆ ಚೇಂಜ್ ಆಗಿ ಆಟಿಟ್ಯೂಡ್ ತೋರಿಸಿದಾಗ ಯಾಕೆ ಈ ತರ ಮಾಡ್ತಿದ್ದಾರೆ, ಇದು ಮೇಡಮ್ ಮುಂದೆ ವರ್ಕ್ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಾಗ ನಿಮ್ಮ ಐಡಿಯಾನೇ ಸೂಪರ್ ಡೂಪರ್ ಸಕ್ಸಸ್ ಸರ್. ಇನ್ಮೇಲೆ ತಗ್ಗಿ ನಡಿಬೇಡಿ, ನುಗ್ಗಿ ಹೊಡಿತಾ ಇರಿ. ನಮ್ ಮೇಡಮ್ ಎದುರಿಗೆ ಅದೇ ಕರೆಕ್ಟ್ ಫಾರ್ಮುಲಾ. ನನ್ನ ಉದ್ದೇಶ ನೀನ್ ಹೇಳ್ತಿರೋದು ಸರಿ ರಾಯ್, ಆದ್ರೂ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ನಮ್ಮ ಸ್ಟ್ರಾಟಜಿ ಪೀಕ್ ಅಲ್ಲಿದ್ದು ಒಳ್ಳೆ ರಿಸಲ್ಟ್ ಸಿಕ್ತಿದ್ದಾಗ ನಾವು ಬೇರೆ ಏನು ಯೋಚನೆ ಮಾಡಬಾರ್ದು. ಈಗ ನೀವು ಆಡಕ್ ಹೋಗಿರೋ ಆಟದಲ್ಲಿ ಫೀಲ್ಡು ನಿಮ್ದೆ, ಆಟನೂ ನಿಮ್ದೆ. ಆಟ ಮುಂದುವರಿಸಿ, ಯಾವುದೇ ಕಾರಣಕ್ಕೂ ಗೇಮ್ ಪ್ಲಾನ್ ಚೇಂಜ್ ಮಾಡಬೇಡಿ, ಯಾವ ವಿಷಯದಲ್ಲೂ ಕಾಂಪ್ರಮೈಸ್ ಆಗ್ಬೇಡಿ. ಖಂಡಿತ ಗೆಲುವು ನಿಮ್ದೇ ಆಗುತ್ತೆ ಸರ್. ಇನ್ಮೇಲೆ ನೋ ಮೋರ್ ಕನ್ಫ್ಯೂಷನ್, ನೋ ಮೋರ್ ಡಿಸ್ಕಷನ್. ನೋಡ್ತಾ ಇರಿ ಸರ್, ನೀವ್ ಅನ್ಕೊಂಡಂಗೆ ಆಗುತ್ತೆ. ಓಕೆ ಓಕೆ, ನೀವು ಅಲ್ಲಿಗೆ ಬಂದ್ಬಿಡಿ. ಜಾಗ ನೋಡಿದ್ರೆ
ನಿಮ್ಗೂ ಪ್ಲಾನ್ ಮಾಡೋದಕ್ಕೆ ಈಸಿ ಆಗತ್ತೆ. ಯಾ, ಓಕೆ, ಥ್ಯಾಂಕ್ ಯು. ಝಾನ್ಸಿ, ಏನಮ್ಮ ಹೊಸ ಕನ್ಸ್ಟ್ರಕ್ಷನ್ ಆಫೀಸ್ ಏನಾದ್ರು ಓಪನ್ ಮಾಡ್ತಾ ಇದೀಯಾ? ಇಲ್ಲ ತಾತ. ಮತ್ತೆ ಸ್ಕೆಚ್ ಪ್ಲಾನ್ ಮಾಡಕ್ ಅನುಕೂಲ ಆಗತ್ತೆ, ಅಲ್ಲಿ ಬಂದ್ಬಿಡಿ ಅಂತ ಏನೋ ಹೇಳ್ತಾ ಇದ್ಯಾ? ಅದು ಅಮ್ಮನ್ ಆಸೆ ಕನ್ಸಾಗಿದ್ದ ಆಶ್ರಮ ಕಟ್ಟೋದಕ್ಕೆ ತಾತ. ಅವ್ರ ಹೆಸರಲ್ಲಿರೋ ಜಾಗದಲ್ಲಿ ಆಶ್ರಮ ಕಟ್ಟಬೇಕು, ಅದ್ರಿಂದ 100 ಜನಕ್ಕೆ ಆಶ್ರಯ ಸಿಕ್ಬೇಕು ಅನ್ನೋದು ಅಮ್ಮನ ಆಸೆ ಆಗಿತ್ತು ಅಲ್ವಾ ತಾತ? ಆಸೆ ಏನೋ ಆಗಿತ್ತಮ್ಮ, ಆದ್ರೆ ಯಾಕೋ ಏನೋ ಇವಾಗ ಬೇಡ ಅಂತ ನನಗನ್ನಿಸ್ತಾ ಇದೆ. ಬೇಡ ಅಂದ್ರೆ ಹೇಗ್ ತಾತ? ಅವ್ರಂತೂ ಜೀವಂತವಾಗಿಲ್ಲ. ಮಗಳಾಗಿ ಅವ್ರ ಕನ್ಸಿಗೆ ಜೀವ ತುಂಬಿಲ್ಲ ಅಂದ್ರೆ ಹೇಗೆ? ಯಾಕಪ್ಪ ಸೈಲೆಂಟ್ ಆಗ್ಬಿಟ್ಟೆ? ಮಾತಾಡು. ನೋಡಮ್ಮ, ಇಲ್ಲಿವರೆಗೂ ನೀನ್ ಏನ್ ಮಾಡಿದ್ರು ಬೇಡ ಅಂತ ನಾ ಹೇಳ್ತಾ ಇರ್ಲಿಲ್ಲ. ಇಷ್ಟು ದಿವಸ ಪರಿಸ್ಥಿತಿ ಬೇರೆ ತರ ಇತ್ತು, ಆದ್ರೆ ಇವಾಗಿನ ಸನ್ನಿವೇಶ ಬೇರೆ ತರ ಇದೆ. ನನ್ಗನ್ಸುತ್ತೆ ನಿನ್ನ ಆಶ್ರಮದ ಕನಸನ್ನ ಒಂದ್ ಸ್ವಲ್ಪ ದಿವಸ ಮುಂದಕ್ಕೆ ತಳ್ಳೋದು ಒಳ್ಳೇದು. ಹಾಗೆ ಆಶ್ರಮ ವಿಷಯ ಬಂದಾಗ ಆದಷ್ಟು ಬೇಗ ಆಗ್ಬೇಕನ್ನೋದು ನಿನ್ನಾಸೆನೂ ಆಗಿತ್ತು ಅಲ್ವಾ ತಾತ? ಕೆಲವೊಂದ್ ಸಮಸ್ಯೆಗಳಿಂದ ಅದು ಕ್ಲಿಯರ್ ಆಗಿರ್ಲಿಲ್ಲ, ಆದ್ರೆ ಈಗ ಅದು ಕ್ಲಿಯರ್ ಆಗಿದೆ. ಅಂದ್ಮೇಲೆ ಪ್ರೋಸೆಸ್ ಶುರು ಮಾಡ್ಬೇಕು ತಾನೆ? ನನಗನ್ಸುತ್ತೆ ನಿನ್ನ ಆಶ್ರಮದ ಕನಸನ್ನ ಒಂದ್ ಸ್ವಲ್ಪ ದಿವಸ ಮುಂದಕ್ಕೆ ಹಾಕೋದು ಒಳ್ಳೇದು. ತಾತ, ನೀವೇ ಮಾತು ಹೇಳ್ತಿದ್ದೀರಾ? ಹೌದಮ್ಮ. ಯಾಕೆ ತಾತ ಇದಕ್ಕಿದ್ದಾಗಿ ಏನೇನೋ ಮಾತಾಡ್ತಿದ್ದೀರಾ? ಕಾರಣ ಏನ್ ಹೇಳಿ? ಅಲ್ಲಪ್ಪ, ಅದಕ್ಕೆ ಕನ್ಸ್ನ ನನ್ಸ್ ಮಾಡ್ಬೇಕು ಅಂತ ಬರೀ ಝಾನ್ಸಿ ಆಸೆ ಮಾತ್ರ ಆಗಿರ್ಲಿಲ್ಲ, ನಿಮ್ ಬೈಕೇನೂ ಅದೇ ಆಗಿತ್ತಲ್ವಾಪ್ಪ. ಇವಾಗ ನೋಡಿದ್ರೆ ಯಾಕೆ ಈ ತರ ಮಾತಾಡ್ತಾ ಇದ್ದೀರಪ್ಪ? ನಾನು ಬೇಡ ಅಂತ ಹೇಳಿದೀನಿ, ಬೇಡ ಅಂದ್ರೆ ಬೇಡ ಅಷ್ಟೇ. ಅದು ಯಾಕೆ ತಾತ? ಈ ವಿಚಾರದಲ್ಲಿ ಯಾಕೆ ಏನು ಅಂತ ಕೇಳಬೇಡಮ್ಮ ಪ್ರಶ್ನೆಗಳನ್ನ. ನನ್ಗೆ ಈ ಸದ್ಯಕ್ಕೆ ಆ ಉತ್ತರ ಕೊಡೋದಕ್ಕೆ ಇಷ್ಟ ಇಲ್ಲ. ಆಗಲ್ಲ ಅಂದ್ರೆ ಹೇಗಪ್ಪ? ಅದಕ್ಕೆ ಹೆಸರು ಕಟ್ಟೋ ಆಶ್ರಮ ಸಮಾಜಕ್ಕೆ ಸೇವೆ, ಹಾಗೆ ಅದಕ್ಕೆ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಮರೆಯಾದ ಜೀವ ಅಲ್ಲಿ ಜೀವಂತವಾಗಿರುತ್ತೆ ಅಲ್ವಾಪ್ಪ? ಶಾಂತಿ ಕೊಡೋ ಕೆಲಸ ಯಾವ್ದು ಮಾಡ್ಬೇಕಾಗಿಲ್ಲ, ಏನ್ ಮುಂದೆ ಫೋಟೋ ಹಾರ ಹಾಕೋದು ಬೇಕಾಗಿಲ್ಲ. ಸತ್ತಿದ್ದಾಳೆ ಅನ್ನೋ ಕಾರಣಕ್ಕೆ ತಿಥಿ ಮಾಡೋ ಕೆಲಸ ಈ ರೀತಿ ಧರ್ಮಚಾರಿಗಳು ಯಾವ್ದು ಮಾಡೋದು ಬೇಕಾಗಿಲ್ಲ.